ಸರಿ ಹೇಳಿ, ಶಿವಮ್ಮ ಸಿನಿಮಾ ನೋಡಿದ್ರಿ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಕಂಟೆಂಟ್ ಭಾಳ ತುಂಬ ಇಷ್ಟ ಆಯ್ತು ನನಗೆ. ಸಿನಿಮಾ ಅಂದರೆ ಇವಾಗ ಚಿತ್ರರಂಗದಲ್ಲಿ ಕತೆ ಇಲ್ಲ ಅಂತಂದು ಹೇಳ್ತಾರಲ್ಲ, ಕಣ್ಣಿಗೆ ಕಟ್ಟಿ ಕೊಟ್ಟದಂಗಿದೆ ಈ ಕತೆ. ಯಾಕಂದರೆ ನಮ್ಮ ನಡುವೆ ನಡೀತಿರ್ತಕ್ಕಂಥ ಕತೆಗಳನ್ನ ಸಾಕಷ್ಟು ಇದ್ದಾವೆ. ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆಲ್ಲ ಆ ಕತೆಗಳು ಸಿಗ್ತವೆ. ಈ ಒಂದು ಕಂಟೆಂಟ್ ಇದೆಯಲ್ಲ, ಅಂದರೆ ಈ ಜನಸಾಮಾನ್ಯರಿಗೆ ಮೋಸ ಮಾಡಿ ಯಾವ ಥರ ದುಡ್ಡು ಮಾಡ್ತಾರಂತ ಒಂದು ಕಂಟೆಂಟು. ಆಮೇಲೆ ಆ ಸ್ಲ್ಯಾಂಗ್ ಭಾಳ ತುಂಬ ಇಷ್ಟ ಆಯ್ತು ನನಗೆ. ಸಿನಿಮಾದ ಬಳಸಿರೋ ಸ್ಲ್ಯಾಂಗ್, ಉತ್ತರ ಕರ್ನಾಟಕ ಸ್ಲ್ಯಾಂಗು ಎಷ್ಟು ಕ್ಯಾಚಿಯಾಗಿತ್ತು ಅಂತಂದರೆ ತುಂಬಾ ನನಗೆ ಒಂಥರ ಒಂದು ಲೈನ್ ಏನು ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ, ಒಂದು ಸೆಂಟೆನ್ಸ್ ಬರುತ್ತೆ, ಆ ಒಂದು ಸೆಂಟೆನ್ಸಿಂದ ಕಾಮಿಕ್ ಆಗಿ ಬರುತ್ತೆ. ಅಂದರೆ ಆ ಸ್ಲ್ಯಾಂಗ್ ಅನ್ನೋದು ಅಷ್ಟು ಪವರ್ಫುಲ್ಲು, ತುಂಬಾ ಇಷ್ಟ ಆಯಿತು. ಇಂಥ ಕಂಟೆಂಟ್ಗಳು ಹೆಚ್ಚಿಗೆ ಬಂದಂಗೆಲ್ಲ ಒಂದು ಇಂಡಸ್ಟ್ರಿಯಲ್ಲಿ ಕೂಡ ಕತೆ ಇದ್ದಾವೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಸುತ್ತಮುತ್ತ ನಡೀತಾ ಇರುತ್ತೆ ಈ ಕತೆಗಳು, ಬಟ್ ನಮಗೆ ಗೊತ್ತಾಗ್ತಿರಲ್ಲ. ಇಂಥ ಕತೆಗಳು ಬಂದಂಗೆಲ್ಲ ನಮ್ಮ ಒಂದು ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಇದ್ದಾವೆ ಅಂತ ತೋರಿಸ್ಕೊಟ್ಟಂಗೆ ಈ ಕತೆ. ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಎಲ್ಲರದು, ತುಂಬ ನ್ಯಾಚುರಲ್ಲಾಗೆ ಕಣ್ಣಿಗೆ ಇಲ್ಲೇ ನಡೀತಾ ಇದೇನಪ್ಪ ಅಂತಂದೇಳಿ ಅಂತ ಅನಿಸುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲ ಅನ್ಸುತ್ತೆ ಇದರಲ್ಲಿ, ಒಂದು ಪಾಯಿಂಟ್ ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲ. ಕೊನೆ ತನಕ ನೋಡಿದ್ವಿ ನಾವು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ದಂಗೆ ಈ ಥರ ಆ್ಯಂಬಿಯನ್ಸ್ನ ನ್ಯಾಚುರಲ್ಲಾಗಿ ಕ್ರಿಯೇಟ್ ಮಾಡಿ ನಮಗೆ ಕಣ್ಣಿಗೆ ಕಟ್ಟಿಕೊಟ್ಟಂಗೆ ಇದು ಅನಿಸ್ತು ನನಗೆ. ತುಂಬಾ ಇಷ್ಟ ಆಯಿತು. ದಿ ಬೆಸ್ಟ್ ಫಿಲಮ್ ಅಂತಂದರೆ ಇದೆ ಅಂತ ಅನಿಸ್ತು ನನಗೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಹಳ್ಳಿ ಓರಿಯೆಂಟೆಡ್ ಮೂವಿ. ಮತ್ತು ತುಂಬ ಚೆನ್ನಾಗಿದೆ ಮೂವಿ. ಯಾವುದೇ ರೀತಿ ಎಡಿಟ್ ಮಾಡಿಲ್ಲ, ಚೆನ್ನಾಗಿ ಇದು ಮಾಡಿದ್ದಾರೆ. ಓವರಾಲ್ ಚೆನ್ನಾಗಿದೆ ಮೂವಿ. ಎಲ್ಲರೂ ಮತ್ತು ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಇತ್ತೀಚಿನ ದಿವಸದಲ್ಲಿ. ಆಫ್ಟರ್ ಕಾಟೇರ ಆದಮೇಲೆ ಜನಗಳೇ ಬರ್ತಾ ಇಲ್ಲ ಥಿಯೇಟ್ರಿಗೆ. ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ನೋಡಿ. ಈಗ ಸಾಟರ್ಡೆ ಸಂಡೇ ರಜೆ ಇರುತ್ತೆ, ಬನ್ನಿ ಹಳ್ಳಿ ಓರಿಯೆಂಟೆಡ್ ಮೂವಿ. ಸಿಟಿಲಿದ್ದವರು ಎಲ್ಲ ನೋಡಿ, ಚೆನ್ನಾಗಿದೆ ಮೂವಿ ಓವರಾಲ್. ಸರ್, ಯಾವೆಲ್ಲ ಎಲಿಮೆಂಟ್ಸು ಸಿಟಿಲಿರುವಂಥ ಜನಕ್ಕೆ ಹಳ್ಳಿ ಜೀವನ ಅಂದರೆ ಏನು, ಹಳ್ಳಿಲಿ ಯಾವ ರೀತಿ ಇದು ಮಾಡ್ತಾರೆ ಅದಕ್ಕೂ ಹಳ್ಳಿ ಸಿಟಿಯವ್ರಿದ್ದರಿಗೆ ಗೊತ್ತಿರಲ್ಲ. ಸೊ ಈ ಮೂವಿ ನೋಡೋ ಮೂಲಕ ಗೊತ್ತಾಗುತ್ತೆ ಅವರಿಗೆಲ್ಲ. ಸೊ ಚೆನ್ನಾಗಿದೆ ಓವರಾಲ್ ಮೂವಿ. ಬಂದು ನೋಡೋಕೆ ಹೇಳಿ ಎಲ್ಲ ಬೆಂಗಳೂರವರೆಲ್ಲ ಫಸ್ಟ್ ಬಂದು ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಶಿವಮ್ಮ ಇವರು ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಬೇರೆ, ಹೇಗೆ ಅನಿಸ್ತು ನಿಮಗೆ? ಸರ್, ಅದ್ಭುತವಾಗಿದೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಅವಾರ್ಡ್ಸ್ಗಳೆಲ್ಲ ಬಂದಿದೆ. ಒಂದು ಹೆಮ್ಮೆ ಏನಂದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಕನ್ನಡ ಚಿತ್ರಕ್ಕೆ ಅವಾರ್ಡ್ ತಗೊಳ್ಳೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಎಂಟೈರ್ ಟೀಮ್. ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ವಿಭಿನ್ನವಾಗಿ ಈ ಜಾನರ್ ಏನಂತ ಹೇಳೋಕ್ಕಾಗಲ್ಲ, ಅದನ್ನು ಡಿಫೈನ್ ಮಾಡೋಕ್ಕಂತೂ ನನಗಂತೂ ಆಗ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿದೆ. ನಾನೇನೋ ಇವಾಗ ಸುಮ್ಮನೆ ಕೆಲವರು ರಿಯಲಿಸ್ಟಿಕ್ ಫಿಲಮ್ ಅಂದರೆ ಬೋರ್ ಆಗುತ್ತೆ ಅಂತಾರೆ, ಬಟ್ ಇದರಲ್ಲಿ ಆ ಹ್ಯೂಮರ್ ಏನು ಯೂಸ್ ಮಾಡಿದ್ದಾರೆ ಡೈರೆಕ್ಟರ್, ರೈಟಿಂಗ್ ವೈಸಲ್ಲಾಗಲಿ ಇಲ್ಲ ಸಿನಿಮಾಟೋಗ್ರಫಿ ವೈಸಲ್ಲಾಗಲಿ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಎಲ್ಲರೂ ಬಂದು ನೋಡಿ, ಅಷ್ಟೇ ಹೇಳೋಕ್ಕೆ ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಬೆಂಗಳೂರವ್ರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಎಷ್ಟು ಸರ್? ಅಂದರೆ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಸರ್ ಭಾಷೆಗಳಲ್ಲಿ. ಸೊ ಇವಾಗ ಜನ ಥಿಯೇಟ್ರಿಗೆ ಬಂದರೆ ಸಬ್ಟೈಟಲ್ಸ್ ಇದೆ, ಎಲ್ಲ ಇದೆ. ಏನು ಬೇರೆ ಕನ್ನಡ ಅಂತ ಮಾತ್ರ ಅನ್ಕೋಬೇಡಿ. ಆ ಭಾಷೆನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಶಿವಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ. ಸಿನಿಮಾ ನೋಡಿದ್ವಿ. ಸೊ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಬೇರೆ, ಹೇಗೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು. ಇದು ನಾವು ಯೂಶ್ವಲಿ ನೋಡೋ ಮೂವಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಅವರು ಹೇಗೆ ರಿಯಲ್ ಆಗಿ ತೋರಿಸಿದ್ದಾರೆ ವಿಲೇಜ್ ಬಗ್ಗೆ, ಅಲ್ಲಿ ಏನು ನಡೆಯುತ್ತೆ ಅಂತ ನಾವು ಮುಂಚೆ ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಸೊ ಇದು ತುಂಬಾ ರಿಫ್ರೆಶಿಂಗ್ ಆಗಿತ್ತು, ಒಂದು ನ್ಯೂ ಸಿನಿಮಾ, ನ್ಯೂ ಆ್ಯಂಗಲಿಂದ ನೋಡೋಕ್ಕೆ. ಭಾಷೆ ಹೌದು, ತುಂಬಾ ಯುನೀಕ್ ಆಗಿತ್ತು. ಆ್ಯಕ್ಚುಲಿ ನಾವು ಇಲ್ಲಿ ಮಾತಾಡೋದೇ ಬೇರೆ ಥರ, ಅಲ್ಲಿ ಮಾತಾಡೋದೇ ಬೇರೆ ಥರ. ಸೊ ಅದು ಸ್ವಲ್ಪ ಕೆಲವು ಸೀನ್ ಕಾಮಿಡಿಯಾಗೂ ಇತ್ತು, ಅದು ಕೇಳೋದು ಮತ್ತು ಆ ಭಾಷೆ ನೋಡೋದು. ಸೊ ಅದು ಚೆನ್ನಾಗಿತ್ತು. ಹಳ್ಳಿ ಊರನ್ನ ಎಷ್ಟು ಚೆನ್ನಾಗಿ ಅನಿಸ್ತು ನೋಡಿ, ಹಳ್ಳಿ ಊರು ನೋಡಿ ಆ ಸಿನಿಮಾದಲ್ಲಿ. ತುಂಬ ಡಿಫ್ರೆಂಟಾಗಿ ಅನಿಸ್ತು. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅದಷ್ಟು ನೋಡೇ ಇರಲಿಲ್ಲ. ಸೊ ಇವಾಗ ಅದು ಆ್ಯಕ್ಚುಲಿ ತುಂಬಾ ಇವಾಗ ಹೋಗ್ಬೇಕಂತ ಇದೆ, ಲೈಕ್ ಅದು ಹೋಗಿ ನೋಡಬೇಕಂತ ಇದೆ. ಸೊ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಹೇಳಿ, ಸೊ ಸಿನಿಮಾ ಹೇಗೆ ಅನಿಸ್ತು? ಶಿವಮ್ಮ ಸಿನಿಮಾ ನೋಡಿದ್ರಿ? ತುಂಬ ಚೆನ್ನಾಗಿತ್ತು. ನಿಜ ನಾರ್ತ್ ಕರ್ನಾಟಕದಲ್ಲಿ ಹೇಗೆ ಇರುತ್ತೋ ಜೀವನ ಹಾಗೆ ತೆಗೆದಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸ್ಕ್ರೀನಲ್ಲಿ ಈ ಥರ ಸಬ್ಜೆಕ್ಟ್ಸ್ ಇನ್ನೂ ಬರಬೇಕು ಕನ್ನಡದಲ್ಲಿ. ತುಂಬ ಖುಷಿ ಆಯಿತು. ಹಳ್ಳಿ ಭಾಷೆ ಕೇಳ್ತಾ ಇದ್ದಾಗ ಹೌದು, ಒಂಥರ ಕಿವಿಗೆ ಹಿತ ಅನಿಸುತ್ತೆ ಆ ಥರ ಕೇಳಿದಾಗ. ಈ ಥರ ಸಬ್ಜೆಕ್ಟ್ಸ್ನ ಪ್ರಮೋಟ್ ಮಾಡಬೇಕು, ಜನ ಥಿಯೇಟ್ರಲ್ಲಿ ಬಂದು ನೋಡಬೇಕು.
ಬಂದು ನೋಡಿ ಎನ್ಕರೇಜ್ ಮಾಡಬೇಕು ಈ ಥರ ಟ್ಯಾಲೆಂಟ್ಗೆ. ಅಂಡ್ ರಿಷಬ್ ಶೆಟ್ಟಿ ಅವರು ಕಾಂತಾರ ಅಂತ ಸಿನಿಮಾನು ಮಾಡ್ತಾರೆ, ಸರ್ಕಾರಿ ಆ ಥರ ಸಿನಿಮಾ ಮಾಡ್ತಾರೆ, ಈ ಥರನೂ ಸಿನಿಮಾ ಮಾಡ್ತಾರೆ, ಶಿವಮ್ಮ ಹೌದು. ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು. ಎಸ್, So, ಸೊ ಅವ್ರ ಬಗ್ಗೆ ಕಮರ್ಷಿಯಲ್ ಮೂವೀಸ್ ಆ್ಯಂಡ್ ಈ ಥರ ಸಬ್ಜೆಕ್ಟ್ಸ್ ಎಲ್ಲ ಥರ ಟಚ್ ಮಾಡೋದ್ರಿಂದ, ಈ ಥರ ದೊಡ್ಡ ಸೆಲೆಬ್ರಿಟೀಸ್ ಮಾಡೋದ್ರಿಂದ ಅದು ನಮಗೆ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆಮೇಲೆ ಯಾರು ಈ ಥರ ಸಬ್ಜೆಕ್ಟ್ಸ್ನ ಏನು ರಿಸ್ಕಿ ಅಂತ ಕನ್ಸಿಡರ್ ಮಾಡ್ತಾರೋ ಅವರಿಗೆ ಇದು ಎನ್ಕರೇಜ್ಮೆಂಟ್ ಆಗುತ್ತೆ. ಈ ಥರ ಸ್ಟೋರೀಸ್ ತೊಗೊಂಡು ಈ ಥರ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗೆ ಬರ್ಬೋದು ಅನ್ನೋದು ಒಂದು ಸಾಧ್ಯತೆ ತೋರಿಸ್ಕೊಟ್ಟಿದೆ. ಥ್ಯಾಂಕ್ ಯು ನಮ್ಮ ನೀವು ಹೇಳಿ ನಿಮಗೆ ಹೇಗೆ ಅನಿಸ್ತು? ತುಂಬ ಇಷ್ಟ ಆಯಿತು. ಸೊ ನಾವೆಲ್ಲ ಮೂವಿ ಫ್ಯಾನೆಟಿಕ್ಸ್ ಆ್ಯಕ್ಚುಲಿ, ಸೊ ವಿ ಅಪ್ರಿಷಿಯೇಟ್ ಅ ರಿಯಲಿ ಗುಡ್ ಸ್ಟೋರಿ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್. ಈ ಥರ ಮೂವಿ ಎಸ್ಪೆಷಲಿ ಸ್ಟೋರಿ ಟೆಲ್ಲಿಂಗ್ ಆಸ್ಪೆಕ್ಟ್ ಇಂದ ನೋಡಿದರೆ ಅವರು ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಡೈರೆಕ್ಷನ್ ಹೆಂಗೆ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರೀಮ್ಲಿ ಸ್ಲೋ ಆಗಿದೆ, ಬಟ್ ತುಂಬ ಆಗಿ ತೋರಿಸಿದ್ದಾರೆ. ನಿಮ್ಮದು ಎವ್ರಿ ಫ್ರೇಮಲ್ಲೂ ಯು understand and you completely can absorb the natural elements of a village lifestyle. ಮತ್ತು ಅದನ್ನು ಟೈ ಅಪ್ ಮಾಡಿದ್ದಾರೆ. ಇವಾಗ ಸಿಟಿ ಲೈಫ್ ಸ್ಟೈಲಲ್ಲೂ ಕೆಲವು ಸೀನ್ಸ್ ಇದೆ. ದೇ ಶೋ ಯು ದ ಸ್ಟ್ರಗಲ್ ದ್ಯಾಟ್ ಅ ಸೇಲ್ಸ್ ಪರ್ಸನ್ ಫೇಸಸ್. ನಾವು ನಮ್ಮ ಡೈಲಿ ಲೈಫಲ್ಲಿ ಇವಾಗ ಯಾರಾದರೂ ಬಂದುಬಿಟ್ಟು ದೇ ಟ್ರೈ ಟು ಸೆಲ್ ಅ ಪ್ರಾಡಕ್ಟ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಇಟ್ಸ್ barely a second that we give importance to that aspect, but here you actually understand what they go through. ಅವ್ರದ್ದು ಎಂಟೈರ್ ಒಂದು ಸ್ವಲ್ಪ ಲೈಕ್ ಲೈಫ್ ಸೈಕಲ್ ನೋಡ್ತೀವಿ, ಒಂದು ಸೇಲ್ಸ್ ಪರ್ಸನ್ ಎಷ್ಟು ಕಷ್ಟ ಫೇಸ್ ಮಾಡ್ತಾರಂತ. ಬಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ವೆರಿ ಅಪ್ರಿಷಿಯೇಟಿವ್. ಸೊ ಥ್ಯಾಂಕ್ ಯು ಸೊ ಮಚ್. ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಬಗ್ಗೆ ಹೇಳಿ, ಅಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಥ ಸಿನಿಮಾನ, Exactly. ಬಿಟ್ಟು ಅವರೇ ತಗೊಂಡ್ಬಿಟ್ಟು. ಹೌದು, ಐ ಥಿಂಕ್ ನಾವು ರಿಷಬ್ ಶೆಟ್ಟಿ ಫಿಲ್ಮ್ ಬಗ್ಗೆ ಯೋಚನೆ ಮಾಡಿದರೆ ವಿ ಆಲ್ವೇಸ್ ಟೈಡ್ ಬ್ಯಾಕ್ ಟು ದ ಸಿನಿಮಾಟೋಗ್ರಫಿ. ಸ್ಟೋರಿ ಟೆಲ್ಲಿಂಗ್ ಯಾವಾಗಲೂ ಇದ್ದಿದ್ದೇನೆ. ನಾವು ಒಂದು ಒಳ್ಳೆ ಸ್ಟೋರಿ ಲೈನ್ ತೊಗೊಂಡು ಬರ್ತಾರೆ ಯಾವಾಗಲೂ. ಸೊ ಅವ್ರ ಪ್ರೊಡಕ್ಷನ್ ಕ್ವಾಲಿಟಿ ಯಾವಾಗಲೂ ಐ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ವಿ ಆಲ್ ಆರ್ ಫಾಂಡ್ ಆಫ್ ಆ್ಯಂಡ್ ವಿ ಆಲ್ ಅಪ್ರಿಷಿಯೇಟ್ ಅ ಲಾಟ್. ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಐ ಥಿಂಕ್ ಎವ್ರಿ ಟೈಮ್ ಹಿ ಬ್ರಿಂಗ್ಸ್ ಇಟ್ ಅಪ್ ಅ ನಾಚ್ ಆ್ಯಂಡ್ ವಿ ಆಲ್ ಗೆಟ್ ಟು ಸಿ ದ್ಯಾಟ್. ಸೊ ಇಟ್ಸ್ ಎನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಮ್ಯಾಮ್, ಉತ್ತರ ಕರ್ನಾಟಕದ ಯಾವುದಾದ್ರೂ ವರ್ಡ್ ನಿಮಗೆ ಕ್ಯಾಚಿ ಅನಿಸಿದ್ದು ಸಿನಿಮಾದಲ್ಲಿ? ಇಲ್ಲ, ಆ್ಯಕ್ಚುಲಿ ನಮ್ಮದು ತುಂಬ ಫ್ರೆಂಡ್ಸ್ ಇದ್ದಾರೆ ನಾರ್ತ್ ಕರ್ನಾಟಕದಿಂದ. ಸೊ ಅವರು ಅಮ್ಮಂಗೆ ಬೇ ಅಂತ ಇರ್ತಾರೆ. ಓಕೆ. ಅದು ಒಂದು ಅವ್ರು ಮಾತಾಡೋ ಇದರಲ್ಲೇ ಅದು ರೂಢಿ ಬಂದ್ಬಿಟ್ಟಿರುತ್ತೆ. ನಾವು ಅದನ್ನು ಅಷ್ಟು ಕೇಳಲ್ಲ. ಈಗ ಬೆಂಗಳೂರು ಕಡೆ ಆಗಲಿ ಸೌತ್ ಕರ್ನಾಟಕ ಸೈಡ್ ಕೇಳಲ್ಲ, ಆದರೆ ಅಲ್ಲಿ ಅದು ಆಡು ಭಾಷೆ ಆಗಿ ಬಂದಿದೆ. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಆ ಥರ ಎಲ್ಲ ವರ್ಡ್ಸ್ ಯೂಸ್ ಮಾಡಿರೋದು. ಚೆನ್ನಾಗಿದೆ, ವೆರಿ ಒರಿಜಿನಲ್ ಫೀಲ್ ಕೊಟ್ಟಿರೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಹೇಳ್ತೀರಾ? ರೆಡಿ? ಶಿವಮ್ಮ ಸಿನಿಮಾ ನೋಡಿದ್ದೀರಾ? ಹೆಂಗೆ ಅನಿಸ್ತು? ಶಿವಮ್ಮ ನಮ್ಮ ಅಜ್ಜಿ ಹೆಸರು, ಐರಾಂಚನಾಳ್ ನಮ್ಮೂರು, ಅಪ್ಪನೂರು. ಸೊ ಅಣ್ಣ ಅಪ್ಪನೂರಲ್ಲಿ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಅದು ಆ್ಯಕ್ಚುಲಿ ಡ್ಯಾಡಿದು ಅದು ಕೊನೆ ಆಸೆ ಆಗಿತ್ತು. ಸೊ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಹಿ ಮೇಡ್ ಇಟ್ ವೆರಿ ಪ್ರೌಡ್. ಅದು ಇಲ್ಲಷ್ಟೇ ಅಲ್ಲ, ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಬಿಡುಗಡೆ ಆಯಿತು. ತುಂಬ ಖುಷಿ ಅನಿಸುತ್ತೆ. ಆಲ್ ದ ಬೆಸ್ಟ್ ಅಣ್ಣ. ನಿಮ್ಮ ಒಂದು ಎರೆ ಹಂಚಿನಾಳನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಅದು ಹೆಂಗೆ ಅನಿಸ್ತಾ? ನಮ್ಮೂರ್ನ ಅದು ಖುಷಿ ತುಂಬ ಖುಷಿ ಅಂದರೆ ತುಂಬ ಖುಷಿ. ಸೊ ಎಲ್ಲರೂ ನೋಡಿದ್ದಾರೆ. ಸೊ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್. ನಿಮ್ಮ ಬ್ರದರ್ ಅವರೇ ಡೈರೆಕ್ಟ್ ಮಾಡಿದ್ರು ಕೂಡ ನೀವು ಫಸ್ಟ್ ಟೈಮ್ ನೋಡಿದ್ರೆ ಹೇಳಿದ್ವಿ. ಏನೆಲ್ಲ ಎಲಿಮೆಂಟ್ಸ್ ನಿಮ್ಗೆ ಇಷ್ಟ ಆಯಿತು ಆ್ಯಸ್ ಅನ್ ಆಡಿಯನ್ ಆಗಿ ಹೇಳೋದಾದ್ರೆ? As an audience, the way he made it very creative to show the realistic adela tumba khushi anstu. I think I can speak good. Serious.